ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ದೇವೆ ನಾವು ಪರಮೇಶ್ವರ್ ಜಿ ಅವರು. ಒಂಥರ ತುಂಬಾ ಖುಷಿ ಆಯ್ತು. ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಮತ್ತೆ ಹಾಗೇನೆ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCB ನವರು ಬಂದಿದ್ರು ನಮ್ಮ ಜೊತೆ. ಇಲ್ಲಿ ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು KSA ಕಡೆಯಿಂದ ನಾನು ಮತ್ತೆ ವಿನಯ್ ಮೃತ್ಯುಂಜಯ, ಹಾಗೇನೆ RCB ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯ್ತು. ಸದ್ಯಕ್ಕೆ 12ನೇ ತಾರೀಕು ಅವ್ರು ಹೇಳ್ದಂಗೆನೆ ನಮ್ಮ ಇವರು ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆನೆ ಒಂದು ಕಮಿಟಿ ಏನ್ ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಡಿಸಿಷನ್ ಬಂದು ಅದನ್ನ ನಾವು BCCಗೆ ತಿಳಿಸಿ, ಅದಕ್ಕಂದ್ರೆ ನಾವು ವೆನ್ಯೂಗಳು ಮಾಡ್ಬೇಕಾಗತ್ತಲ್ಲ, ವೆನ್ಯೂನ ಅನೌನ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ಟಿಕೆಟ್ಸ್ ಆಗ್ಲಿ, ಸುಮಾರು ಜನ ಹೊರಡೆಯಿಂದ ಬಂದು ನೋಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ತರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಗ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬಾ ಖುಷಿ ಆಯ್ತು. ಅವ್ರು ಹೇಳಿದ್ದು ಈ ತರ ನಾವು ಎಲ್ಲರೂ ಒಂದು ಕಮಿಟಿನ ಕರೆಸ್ತೀನಿ, ನಾನು ಮಹೇಶ್ವರ್ ಅವ್ರನ್ನ ಕಳಿಸ್ತೀನಿ, ಮತ್ತೆ ಹಾಗೇನೆ ಪೊಲೀಸ್ ಕಮಿಷನರ್ ಅವ್ರನ್ನ ಕರೆಸ್ತೀನಿ ಆ ಮೀಟಿಂಗ್ಗೆ. ಸೊ ಹಾಗೇನೆ RCB ನವರು ಇರ್ತಾರೆ ಜೊತೆಗೆ. ಸೊ 12ನೇ ತಾರೀಕು ನಾವು ಮೀಟ್ ಮಾಡ್ಬಿಟ್ಟು ಅದನ್ನ ಒಂದು ಡಿಸಿಷನ್ ಬರೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು. ಏನಂದ್ರಿ? ಖಂಡಿತ ಅಂತ ಅನಿಸ್ತದೆ ನನಗಂತೂ. ನಾವು ಅದು ಫಸ್ಟ್ ಇಂದನೂ ಹೇಳ್ತಾನೆ ಇದೀವಿ, ನಮ್ಮ KSA ಪರವಾಗಿ KSA ಕಡೆಯಿಂದ ನಾವು ಏನೇನು ರೆಕಮೆಂಡೇಶನ್ಸ್ ಇದೆಯೋ ಎಲ್ಲಾನು ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ ನಾವು. ಅದು ಫಸ್ಟ್ ಇಂದ ನಮ್ಮ ಮಾತು ಕೊಟ್ಟಿದೀವಿ ನಾವು, ಅದು ಮಾತು ತಪ್ಪೋದಿಲ್ಲ. ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ತರ ನಮ್ಮ RCB ಅವ್ರನ್ನು ಕರ್ಕೊಂಡ್ಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಟೈಮ್ ಮಾಡಿಕೊಟ್ರಲ್ವಾ, ಅದೇ ನಮಗೆ ತುಂಬಾ ಖುಷಿ ಆಯ್ತು. ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರ್ತಾ ಇದೆ ನಮಗೆ ಇದನ್ನ ಡಿಸಿಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಎರಡು ಮೂರು ದಿವಸದಲ್ಲಿ ಖಂಡಿತ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತಾನೆ ಒಂದು ಆ ಭಾವನೆ ಇದೆ ನಮ್ಗೆಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ.